ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೃಷಿಕಾ ಗೌಡ. ಇವತ್ತು ಮಾರ್ನಿಂಗ್ ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಒಂದು ಕಪ್ ಗ್ರೀನ್ ಟೀಯಿಂದ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ಈಗ ಕಾಫಿ ಸೀಸನ್ ಆಗಿರೋದ್ರಿಂದ ನಮಗೆ ಅರ್ಲಿ ಮಾರ್ನಿಂಗ್ ವ್ಯೂ ಅಂದರೆ ಆಲ್ಮೋಸ್ಟ್ ತೋಟಕ್ಕೆ ಜನ ಹೋಗೋರು ಕಾಫಿನ ಪಲ್ಪರಿ ತೊಗೊಂಡು ಹೋಗಿರೋದೇ ವ್ಯೂ ಆಗಿರುತ್ತೆ. ಇವಾಗ ನಮ್ಮನೇಲೂ ಕಾಫಿ ಪಲ್ಪರ್ಗೆ ತಗೊಂಡು ಹೋಗ್ತಾ ಇದ್ದಾರೆ. ಜನ ಕಾಫಿ ಮೂಟೆನ ಲೋಡ್ ಮಾಡ್ತಾ ಇದ್ರು. ಅಪ್ಪ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಅಪ್ಪನೂ ಕಾಫಿ ಮೂಟೆನ ಲೋಡ್ ಮಾಡಿಕೊಂಡು ಪಲ್ಪರ್ಗೆ ತಗೊಂಡು ಹೋಗ್ತಾರೆ ಈಗ. ಇವತ್ತು ತೋಟಕ್ಕೆ ಜಾಸ್ತಿ ಜನ ಬಂದಿದ್ರು. 2 ಬ್ಯಾಚ್ ಮಾಡಿ 2 ಕಡೆ ತೋಟಕ್ಕೂ ಬಿಟ್ಟಿದ್ರು. ಅಪ್ಪನೂ ಹೊರಗೆ ಹೋಗಿದ್ರಿಂದ ನಾನು ತೋಟಕ್ಕೆ ಹೋಗಿ ಬರಬೇಕಿತ್ತು. ಹಾಗಾಗಿ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದೆ. ಇವರು ತುಂಬ ದೂರದಿಂದ ಬರೋ ಜನ, ಹಾಗಾಗಿ ಮಾರ್ನಿಂಗ್ ಬೇಗನೆ ಹೊರಟಿರ್ತಾರೆ. ತೋಟದಲ್ಲೇ ಬಂದು ಟಿಫನ್ನ ಮುಗಿಸ್ಕೊಂಡು ಕೆಲಸನ ಶುರು ಮಾಡ್ಕೊತಾರೆ. ಇದು ಸೊಂಟ ಕಟ್ಕೊಳ್ಳೋ ದಾರ ಅಂತೆ. ಬಟ್ಟೆಲಿ ಸೇಮ್ ಜಡೆ ಥರನೇ ಹಾಕಿದ್ದಾರೆ. ನನಗಿದು ಡಿಫ್ರೆನ್ಸ್ ಅನ್ನಿಸ್ತು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ.
ಇಲ್ಲಿ ಸ್ವಲ್ಪ ಟೈಮ್ ನೋಡಿಕೊಂಡು ಬೇರೆ ಇನ್ನೊಂದು ತೋಟಕ್ಕೆ ಜನ ಬಿಟ್ಟಿದ್ರಿಂದ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ನನಗೆ ಹೊರಟೆ. ಇದೇ ಇನ್ನೊಂದು ತೋಟ. ನಾನು ಗಾಡಿನ ಇಲ್ಲೇ ಗೇಟ್ ಹತ್ರ ನಿಲ್ಲಿಸಿದೆ. ಜನ ತೋಟದ ಮಧ್ಯದಲ್ಲಿದ್ದಾರೆ. ನಾನು ಈಗ ಅಲ್ಲಿಗೆ ಹೋಗಬೇಕು. ಇವರು ಅಸ್ಸಾಂ ಜನ. ಇವರು ಇಯರ್ಲಿ ಒನ್ಸು ಕಾಫಿ ಹಾರ್ವೆಸ್ಟಿಂಗ್ ಟೈಮ್ನಲ್ಲಿ ಬಂದು ಕಾಫಿ ಹಾರ್ವೆಸ್ಟಿಂಗ್ನ ಮುಗಿಸ್ಕೊಟ್ಟು ಹೋಗ್ತಾರೆ. ಇವರು ಫುಲ್ ಫ್ಯಾಮಿಲಿನೇ ಬಂದಿರ್ತಾರೆ. ವಸಂತ್ ಅಂಕಲು ಮೂಟೆ ಎಲ್ಲ ಕಟ್ಬಿಟ್ಟಿಡ್ತಾ ಇದ್ರು. ಈ ಥರ ಕಟ್ಟಿಡೋದ್ರಿಂದ ಬೆಳಗ್ಗೆ ಪಲ್ಪರಿಗೆ ತೊಗೊಂಡು ಹೋಗೋಕೆ ಈಸಿ ಆಗುತ್ತೆ. ಹಾಗಾಗಿ ಎಲ್ಲದನ್ನು ಕಟ್ಬಿಟ್ಟಿಡ್ತಾ ಇದ್ದಾರೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬರೋ ಅಷ್ಟರಲ್ಲಿ ಪಲ್ಪರ್ ಮಾಡಿಸ್ಕೊಂಡು ಬಂದಿರೋ ಬೇಳೆನ ಕಾಫಿ ಕಣಕ್ಕೆ ಹಾಕಿದ್ರು. ನಾವು ಇದನ್ನು ಆಲ್ಮೋಸ್ಟ್ ಡ್ರೈ ಪಲ್ಪರ್ನೇ ಮಾಡಿಸೋದು. 3-4 ಇಯರ್ಸಿಂದನೂ ಡ್ರೈ ಪಲ್ಪರ್ನೇ ಮಾಡಿಸೋದು. ಯಾಕೆ ಅಂದರೆ ಇದು 2 ಡೇಸ್ ಸಾಕು, ಬೇಗನೆ ಡ್ರೈ ಆಗುತ್ತೆ. ನಾವು ರಿಲ್ಯಾಕ್ಸೇಷನ್ಗೆ ಅಂತ ಹೇಳಿ ಕುಡಿಯೋ ಕಾಫಿ ಕೂಡ ನೋಡಿ ಎಷ್ಟೊಂದು ವರ್ಕ್ ಇರುತ್ತೆ. ನೈಟ್ ಇದನ್ನು ಗಾಳಿ ಹೋಗ್ದಂಗೆ ನೀಟಾಗಿ ಟಾರ್ಪಲಲ್ಲಿ ಪ್ಯಾಕ್ ಮಾಡ್ತಾರೆ. ಏನಕ್ಕೆ ಪ್ಯಾಕ್ ಮಾಡ್ತಾರೆ ಅಂದರೆ ನೈಟ್ ಬೀಳೋ ಮಿಸ್ಟ್ಗೆ ಮಾಯ್ಶ್ಚರ್ನ ಅಬ್ಸರ್ವ್ ಮಾಡ್ಕೋಬಾರ್ದು ಅಂತ ಹೇಳಿ ಕಾಫಿಗೆ ಈ ಥರ ಪ್ಯಾಕ್ ಮಾಡೋದು. ಇವಾಗ ಜನ ಕೂಡ ತೋಟದಿಂದ ಕೆಲಸ ಮುಗಿಸಿ ಹೊರಟರು. ಆ್ಯಂಡ್ ನನ್ನ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.